ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆನಂದ ನಿಲಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೊಡಿ. ಇಲ್ಲಿ ಧರ್ಮ ತಮ್ಮಂಗೆ ಬುದ್ಧಿ ಹೇಳ್ತಾ ಇದ್ದಾನೆ. ಇಲ್ಲ ಮದುವೆ ಮಾಡ್ಕೋ ಸ್ವರನ್ನ, ಇಲ್ಲ ಚೆನ್ನಾಗಿದ್ದಾಳೆ, ಮನೆತನ ಒಳ್ಳೆಯದು, ಏನೂ ತೊಂದರೆ ಇಲ್ಲ, ನಮ್ಮದೇ ಸ್ವಂತದ್ದಾಗಿರೋದ್ರಿಂದ ತೊಂದರೆ ಇಲ್ಲ, ಮಾಡ್ಕೋ ಅಂತ ಹೇಳ್ತಾ ಇದ್ದಾನೆ. ಆದರೆ ಇಲ್ಲಿ ಇವನು ಬೇರೆ ಹುಡುಗಿನ ಲವ್ ಮಾಡ್ತಾ ಇರೋದ್ರಿಂದ ಸ್ವರನ್ ಮದುವೆ ಮಾಡ್ಕೊ ಅಂದರೆ ಹೇಗೆ ಸಾಧ್ಯ ಅಂತೇಳಿ ಯೋಚನೆ ಮಾಡ್ತಿದ್ದಾನೆ. ಅಣ್ಣ ಹೇಳಿದ್ದಕ್ಕೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಏಕೆ ಅಂದರೆ ಅಣ್ಣನೇ ದೇವರು ಅಂತ ಇಲ್ಲಿವರೆಗೆ ಬದುಕಿ ಬಂದಿರೋದ್ರಿಂದ ಅಣ್ಣನ ಮಾತು ತೆಗೆದಾಕೋಕ್ಕಾಗಲ್ಲ. ಅಣ್ಣನಿಗೆ ಇವನು ಬೇರೆ ಹುಡುಗಿ ಲವ್ ಮಾಡ್ತಿರೋದು ಗೊತ್ತಿಲ್ಲ, ಹಾಗಾಗಿ ಅಣ್ಣನ ಮಾತನ್ನು ತೆಗೆದಾಕೋಕ್ಕೆ ಆಗಲ್ಲ. ಪಾಪ ಆ ದುಃಖನ ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ. ಏನು ಮಾಡ್ತಾನೆ, ತುಂಬ ದುಃಖ. ಆ ಕಡೆ ಸಾಧನ ಅವಳು ಫೋನ್ ಮೇಲೆ ಫೋನ್ ಮಾಡ್ತಿದ್ದಾಳೆ, ಆದರೆ ಈ ಕಡೆ ಅಣ್ಣ ಈ ರೀತಿ ಹೇಳ್ತಾ ಇದ್ದಾನೆ. ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ತಲೆ ಕೆಡಿಸ್ಕೊಂಡು ಕೊಡೋ ಅಂತ ಅಳ್ತಾ ಇದ್ದಾನೆ. ಅಳು ಅಳು ಅಳು. ಆದರೆ ಅಣ್ಣನ ಮಾತನ್ನು ಮೀರೋಕ್ಕಾಗಲ್ಲ. ಕೊನೆಗೂ ನೀವು ಹೆಂಗೆ ಹೇಳ್ತೀರ ಹಂಗೆ ಅಣ್ಣ ಅಂದ್ಬಿಡ್ತಾನೆ. ಅಂತೂ ಒಪ್ಕೊಂಡಿದ್ದಾಯಿತು ಅಂತ ಆಯಿತು. ಇವನು ಒಪ್ಕೊಂಡಿದ್ದಾಯಿತು. ಇನ್ನು ಮದುವೆ ದಿವಸ ಗೊತ್ತು ಮಾಡ್ಕೋಬೇಕು, ಎಂಗೇಜ್ಮೆಂಟ್ ಇಟ್ಕೋಬೇಕು, ಎಂಗೇಜ್ಮೆಂಟ್ ಮಾಡ್ಕೊಂಡು ಮದುವೆ ದಿವಸ ಗೊತ್ತು ಮಾಡ್ಕೋಬೇಕು. ಈ ಕಡೆ ಅವ್ರ ಅತ್ತೆಗೆ ತಲೆನೋವು, ಸುಧನ್ ಅತ್ತೆಗೆ ತಲೆನೋವು, ಏನೂ ತಿನ್ನೋಕ್ಕೆ ಆಗ್ತಾಯಿಲ್ಲ. ಅಯ್ಯೋ ಯಾರು ತಿಂತಾರೆ ಅನ್ನಂಗೆ ಆಗಿದೆ. ಆ ಸಿಚುವೇಶನ್ ನೋಡಿಕೊಂಡು ಸ್ವರ ಅಲ್ಲಿಗೆ ಬರ್ತಾಳೆ. ಸುಧಾ ಏನೋ ಒಳಗಡೆ ತರೋಕ್ಕೆ ಅಂತ ಹೋಗಿರ್ತಾಳೆ. ತಟ್ಟೆಯಲ್ಲಿ ತಂದಿಟ್ಬಿಟ್ಟು ಅತ್ತೆಗೆ ತಿನ್ಸೋಕ್ಕೆ ಅಂತ ತಂದಿಟ್ಟಿರ್ತಾಳೆ. ಅತ್ತೆಗೆ ಮಾತ್ರೆ ಕೊಡೋದು, ಅತ್ತೆಗೆ ತಿನ್ನಿಸೋದು, ಅತ್ತೆಗೆ ಸ್ನಾನ ಮಾಡಿಸೋದು, ಅತ್ತೆ ಕಾಲು ಒತ್ತೋದು ಎಲ್ಲ ಮಾಡ್ತಾಳೆ. ಯಾರು, ಸುಧಾ. ಅದಕ್ಕೆ ಈಗ ಇವಳು ಸ್ವರ ಬಂದಿಯಾಳೆ. ಬಂದ್ಬಿಟ್ಟು ಅಯ್ಯೋ ಯಾವ ಜನ್ಮದಲ್ಲಿ ಸೊಸೆಯಾಗಿ ಮಗಳಾಗಿ ಬಂದೀಯಮ್ಮ ಅಂತ ಅತ್ತೆ ಹೇಳ್ತಾಯಿರ್ತಾಳೆ. ಅದೇ ಟೈಮಿಗೆ ಅತ್ತೆ ನಿಜವಾಗ್ಲೂ ಈ ಮನೆ ಸೊಸೆಯಾಗಿ ಬರ್ತೀನಲ್ಲ ಅದಕ್ಕೆ ಅಂತಾಳೆ. ಹಂಗಂದಾಗ ಕಣ್ಬಿಟ್ಟು ನೋಡ್ತಾಳೆ ಸ್ವರ. ಅಯ್ಯೋ ನೀನಾ ಅಂತೇಳಿ, ಹೌದು ಅತ್ತೆ ನಾನೇನೆ ಅಂತೇಳಿ. ನಾನು ತಿನ್ನಿಸ್ಬಾರ್ದಾ, ಈ ಮನೆ ಸೊಸೆಯಾಗಿ ಬರಲ್ವ ನಾನು ತಿನ್ನಿಸ್ಬಾರ್ದಾ ಅಂತಾಳೆ, ನಗ್ತಾ ಇರ್ತಾಳೆ. ಅದಕ್ಕೆ ಅತ್ತೆ ಹೇಳ್ತಾಳೆ ಆಯಿತು ಅಂತೇಳ್ಬಿಟ್ಟು. ಖುಷಿ ಆಗುತ್ತೆ. ಇಬ್ಬರು ಸೊಸೆಯರು ಒಳ್ಳೆಯವ್ರು ಸಿಕ್ಬಿಟ್ರೆ ನನ್ನ ಹಿಡಿಯೋರೇ ಇಲ್ಲ ಅನ್ನಂಗೆ ಆಗಿರುತ್ತೆ. ಆದರೆ ಅಲ್ಲೇನು ಮಿಸ್ ಹೊಡೆಯುತ್ತೋ ಏನೋ ಗೊತ್ತಿಲ್ಲ. ಅಂತೂ ಇಂತೂ ಅತ್ತೆಗೂ ಇಷ್ಟ ಆಗಿದೆ, ಸುಧುಗೆ ಇಷ್ಟ ಆಗಿದೆ, ಧರ್ಮಂಗೆ ಇಷ್ಟ ಆಗಿದೆ, ಎಲ್ಲರಿಗೂ ಇಷ್ಟ ಆಗಿದೆ. ಇಲ್ಲಿ ಅವರೆಲ್ಲರಿಗೂ ಇಷ್ಟ ಆಗಿದೆ. ತಮ್ಮಂಗೆ ಪಾಪ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ತಮ್ಮ ಪಾಪ ಚಿಂತೆ ಮಾಡ್ತಾಯಿದ್ದಾನೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಹೇಳೋದು ಬಿಡೋದು. ಅಲ್ಲಿ ಅವಳು ಸಹನ ಅವ್ರ ಅಪ್ಪ ಅಮ್ಮ ಒಪ್ತಾ ಇಲ್ಲ. ಅಲ್ಲಿ ಅವ್ರ ಮನೇಲಿ ಏನಿದೆ ಅಂತ ಅಲ್ಲಿ ಮದುವೆ ಮಾಡ್ಕೊಳ್ಳೋಕ್ಕೆ ಅಂತೇಳಿ ಫೋನ್ ಮಾಡೋದು, ಫೋನು ನೋಡೋದು ಇದೆಲ್ಲ ಮಾಡ್ತಾರೆ. ಅವ್ರ ಮನೆಯಿಂದ ಹೆಣ್ಣು ತರೋದು ಭಾಳ ಕಷ್ಟದ ಕೆಲಸನೇ. ಈ ಕಡೆ ಸ್ವಪ್ನ ಯೋಚನೆ ಮಾಡ್ತಾಯಿರ್ತಾನೆ, ನನ್ನ ಜನ್ಮಕ್ಕೂ ನೀನೇ ನನ್ನ ಗಂಡ ಅಂತ ಅವಳು ಹೇಳ್ಬಿಟ್ಟಿರ್ತಾಳೆ. ಆದರೆ ಅದಾಗಲ್ಲ ಬಿಡು, ನೀವು ಶ್ರೀಮಂತರು, ನಾವು ಬಡವರು, ನಮಗೂ ನಿಮಗೂ ಸರಿನೇ ಆಗಲ್ಲ, ಆಗೋದೇ ಇಲ್ಲ ಅದು ಅಂತ ಹೇಳ್ತಾನೆ. ಅದು ಏನೇ ಹೇಳಿದ್ರು ಇವಳು ಕೇಳೋದೇ ಇಲ್ಲ. ಇಲ್ಲ ಏನು ಮಾತಾಡ್ತೀಯ ನೀನು, ಲವ್ ಮಾಡೋದು ಒಂದೇ ಸಲ, ಲವ್ ಮಾಡಿದ ಮೇಲೆ ಮದುವೆ ಮಾಡ್ಕೋಬೇಕು ಅಂತ. ಎಲ್ಲಿ ಅವನು ಫೋನೇ ಎತ್ತುತ್ತಾ ಇಲ್ಲ ಅಂತ ಇವ್ರ ಅಕ್ಕ ತಂಗಿ ಇಬ್ಬರು ಮಾತಾಡ್ತಾ ಇರ್ತಾರೆ. ಅದೇ ಟೈಮಿಗೆ ಅಪ್ಪ ಅಮ್ಮ ಅಲ್ಲಿಗೆ ಬರ್ತಾರೆ. ಅಪ್ಪ ಅಮ್ಮ ಬಂದ ತಕ್ಷಣ ಏನು ಯಾರ್ದು ಫೋನು, ಏನು ಕತೆ ಅಂತಾರೆ. ಆವಾಗ ಏನಿಲ್ಲ ಅಂತೇಳಿ ಅಲ್ಲಿಗೇ ಸ್ಟಾಪ್ ಮಾಡ್ತಾರೆ. ನಾವು ಬೇರೆ ಕಡೆ ನೋಡ್ತೀವಿ, ನೋಡಿದ ಕಡೆ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಡ್ತಾರೆ. ಆಗ ಇವಳಿಗೂ ಅಳು ಬರುತ್ತೆ, ಅಳ್ತಲೇ ಇರ್ತಾಳೆ, ಏನೇ ಅವನು ಫೋನೇ ಎತ್ತಲ್ವಲ್ಲೇ ಅಂತೇಳ್ಬಿಟ್ಟು. ಈ ಕಡೆ ಸ್ವರನ್ ಮದುವೆ ಆಗೋದು ಅಂತ ನಿಶ್ಚಯ ಆಗೋಯಿತು. ಸ್ವರನ್ ಮದುವೆ ಮಾಡ್ಕೊಳ್ಳೋದಿನ್ನ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದು, ಆಮೇಲೆ ಮದುವೆ ಮಾಡ್ಕೊಳ್ಳೋದು ಅಂತ ಆಗುತ್ತೆ.
ಈ ಇವಳಿಗೆ ಏನು ಮಾಡ್ತಾನೋ ಗೊತ್ತಿಲ್ಲ, ಫೋನ್ ಮಾಡ್ತಾನೋ ಅಥವಾ ನಿಮಗೂ ನಮಗೂ ಹೊಂದಾಣಿಕೆ ಆಗಲ್ಲ, ನೀವು ಆಕಾಶ ನಾವು ಭೂಮಿ ಅಂತ ಹೇಳ್ತಾ ಇದ್ದ ಅವತ್ತಿಂದ. ಅದಾಗಿತ್ತು. ವಿಡಿಯೋ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.